ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಮ್ಮನವರು ಮುಂದಿನ ವಿಸಿಟಿಂಗ್ ರಾಯಚೂರು ಜಿಲ್ಲೆಯ ಸಿದ್ದರಾಂಪುರ ಕಾಲೇಜಿನ ವಿದ್ಯಾರ್ಥಿನಿಯರ ವಸತಿ ನಿಲಯವನ್ನು ನೋಡಿ ಅಮ್ಮನವರು ಏನು ಹೇಳಿದಾರಂತ ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿ ಈರನಗೌಡ. ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕೆ ಹೋಗಬೇಕೆಂದು ಯರಮರ್ಚಿನ ವಿಐಪಿ ಗೆಸ್ಟ್ ಹೌಸ್ ನಿಂದ ಅಮ್ಮನವರು ಕಾರಿನಲ್ಲಿ ಮುಂದೆ ಹೊರಟರು. ಅಮ್ಮನವರ ಹಿಂದುಗಡೆ ಕಾರಿನಲ್ಲಿ ಅಮ್ಮನವರ ಪಿ ಆಗಿರುವ ಸುಜಿತ್ ಸರ್ ಮತ್ತು ಪ್ರದೀಪ್ ಅಣ್ಣ, ಉಮೇಶ್ ಅಣ್ಣ, ನಾವೆಲ್ಲರೂ ಅಮ್ಮನವರ ಹಿಂದೆ ಕಾರಿನಲ್ಲಿ ಜೀರೋ ಟ್ರಾಫಿಕ್ ನಲ್ಲಿ ಹೊಂಟಿವ್ ನೋಡ್ರಪ್ಪ. ಅಮ್ಮನವರು ಹಾಸ್ಟೆಲ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಿದ್ದರಾಂಪುರದ ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನೀರಿನ ಸೌಲಭ್ಯ ಕೊರತೆಯಿಂದ ಕಳೆದ 3 ವರ್ಷಗಳಿಂದ ವಸತಿ ನಿಲಯ ಕಾರ್ಯಾರಂಭವಾಗದೇ ಇರುವುದನ್ನು ಹಾಗೂ ಕಾವಲುಗಾರರ ಕೊರತೆಯಿಂದ ಅವ್ಯವಸ್ಥೆ, ಅಕ್ರಮ ಚಟುವಟಿಕೆಗಳು ಮತ್ತು ಸಾರ್ವಜನಿಕ ಆಸ್ತಿಯ ಕಳವು ನಡೆದಿರುವುದನ್ನು ಕಂಡು ಅಮ್ಮನವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ವಿದ್ಯಾರ್ಥಿನಿಯರ ಸುರಕ್ಷತೆ ಮತ್ತು ಶಿಕ್ಷಣಕ್ಕೆ ಯಾವುದೇ ರೀತಿಯ ನಿರ್ಲಕ್ಷ್ಯ ಸಹಿಸಲಾಗದು. ವಸತಿ ನಿಲಯಕ್ಕೆ ನೀರು ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ತುರ್ತಾಗಿ ಒದಗಿಸಿ ಸೂಕ್ತ ಪೊಲೀಸ್ ಭದ್ರತೆ ಕಲ್ಪಿಸಿ ಆದಷ್ಟು ಬೇಗ ವಸತಿ ನಿಲಯವನ್ನು ಕಾರ್ಯಾರಂಭಗೊಳಿಸಿ ಕೈಗೊಂಡ ಕ್ರಮಗಳನ್ನು ಕುರಿತು ವರದಿ ಸಲ್ಲಿಸುವಂತೆ ಸಂಬಂಧಿತ ಅಧಿಕಾರಿಗಳಿಗೆ ಅಮ್ಮನವರು ಸೂಚಿಸಿದರು. ಅಮ್ಮನವರು ಮುಂದಿನ ವಿಸಿಟಿಂಗ್ ಎಲ್ಲಿ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್ ಅಂತ ಹೇಳುತ್ತಾ ನನ್ನ ಸ್ವೀಟ್ ಅಂಡ್ ಶಾರ್ಟ್ ಲಾಗ್ ಅನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.